ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್. ಸ್ನೇಹಿತರೆ, ಈ ಒಂದು ಕ್ಲಾಸಲ್ಲಿ ದಿನಾಂಕ 25/1/2026 ಈ ಒಂದು ಡೇಟಲ್ಲಿ ಜರುಗಿದ SDA ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ, ಪರಿಸರ ವಿಜ್ಞಾನ ಈ ಒಂದು ಭಾಗದಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯೂಸ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ತೇವಾಂಶವನ್ನು ನೋಡಿ. ತೇವಾಂಶ ಮೀನ್ಸ್ ಹ್ಯುಮಿಡಿಟಿ, ಆರ್ದ್ರತೆ ಅಳೆಯಲು ಬಳಸುವ ಉಪಕರಣ. ಆನ್ಸರ್ ಹೈಗ್ರೋಮೀಟರ್. ಓಕೆ, ಇದಕ್ಕೆ ನೀವು ಪ್ರೂಫನ್ನು ಬುಕ್ಕಲ್ಲಿ ನೋಡ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 1 ಓಪನ್ ಮಾಡಿ. ಪೇಜ್ ನಂಬರ್ 1 ನಿಮಗೆ ಅದಕ್ಕೆ ಆನ್ಸರ್ ಇದೆ ನೋಡಿ. ಹೈಗ್ರೋಮೀಟರ್ ಅಂದಾಗ ಎಲ್ಲಿ ಯೂಸ್ ಮಾಡ್ತೀವಿ? ವಾತಾವರಣದ ತೇವಾಂಶ, ವಾತಾವರಣದ ಆರ್ದ್ರತೆ, ಹ್ಯುಮಿಡಿಟಿಯನ್ನು ಅಳೆಯಕ್ಕೆ ಯಾವುದು ಬಳಸುವ ಉಪಕರಣ? ಯಾವುದು? ಹೈಗ್ರೋಮೀಟರ್ ಅಥವಾ ಸೈಕ್ರೋಮೀಟರ್. ಓಕೆ, ನೆಕ್ಸ್ಟ್ ಪ್ರಶ್ನೆ, ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಂನಲ್ಲಿ ಇರುವ ಓಝೋನ್ ಪದರದ ದಪ್ಪವನ್ನ ಇದರಿಂದ ಅಳೆಯಲಾಗುತ್ತದೆ. ಆನ್ಸರ್ ಡಾಪ್ಸನ್ ಯೂನಿಟ್. ಓಕೆ, ಪೇಜ್ ನಂಬರ್ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 3 ಓಪನ್ ಮಾಡಿ. ನೋಡಿ, ಪೇಜ್ ನಂಬರ್ 3 ಓಝೋನ್ ಪದರದ ಪ್ರಮಾಣವನ್ನು ಅಥವಾ ದಪ್ಪವನ್ನು ಅಳೆಯಕ್ಕೆ ಬಳಸುವ ಏಕಮಾನ ಯಾವುದು? ಯೂನಿಟ್ ಯಾವುದು? ಡಾಪ್ಸನ್ ಅಲ್ಲೂ ಇದೆ. ಮತ್ತೆ ಸಿಲೆಬಸ್ ಒಳಗೆ ಸಹ ಸಿಗುತ್ತೆ. ಓಝೋನ್ ಪದರವನ್ನು ಡಾಪ್ಸನ್ ಮಾನದಿಂದ ಅಳೆಯುತ್ತಾರೆ. ಓಕೆ, ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಕೆಳಗಿನವುಗಳನ್ನು ಪರಿಗಣಿಸಿ. ಎ ವಾಟರ್ ಹಯಸಿಂತ್, ಬಿ ಲಂಟಾನ, ಸಿ ಕ್ಯಾರೆಟ್ ಗ್ರಾಸ್, ಡಿ ಡೋಡೋ, ಇ ಪ್ಯಾಸೆಂಜರ್ ಪಿಜನ್. ಯಾವುದೇ ಉದ್ದೇಶವಿಲ್ಲದೆ ಅಥವಾ ಉದ್ದೇಶಪೂರ್ವಕವಾಗಿ ಪರಿಚಲ್ಪಟ್ಟು ಕಳೆಗಳಾದ ಪ್ರಭೇದಗಳು ಯಾವುವೆಂದರೆ ಕೇವಲ ಎ ಸಗೆ ಮ್ಯಾಚ್ ಆಗುತ್ತೆ, ಬಿ ಮ್ಯಾಚ್ ಆಗುತ್ತೆ, ಸಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಆಪ್ಷನ್ 1 ABC ಮಾತ್ರ ರೈಟ್ ಆನ್ಸರ್ ಆಗುತ್ತೆ. 3 ಸಹ ನೀವು ನೋಡ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 549 ಓಪನ್ ಮಾಡಿ. 549 ಇದೆ, 525 ಇದೆ, 416 ಇದೆ. 3 ಪಾಯಿಂಟ್ ಒಂದೇ ಕಡೆ ಬೇಕು ಅಂದರೆ 549 ಓಪನ್ ಮಾಡಿ. ನೋಡಿ, 549 ಓಪನ್ ಮಾಡಿದ್ರ ಕ್ಯಾರೆಟ್ ಗ್ರಾಸ್, ಕ್ಯಾರೆಟ್ ಹುಲ್ಲು, ಲಂಟಾನ, ವಾಟರ್ ಹಯಸಿಂತ್ ಏನಿವು? ಕಳೆ ಪ್ರಭೇದಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕ್ಲೋರೋಫಾರ್ಮ್ CHCl3 ಇದು ಒಂದು ಅರೆಹೊಳಿಕೆ ವಸ್ತು. ಪ್ರಾಣಿಗಳನ್ನು ಮೂರ್ಛೆಗೊಳಿಸೋಕ್ಕೆ ಬಳಸ್ತಾರೆ. ಪ್ರಶ್ನೆಗೆ ಬಂದಿದೆ, ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ ಯಾವುದು? ಪಾಸ್ಪಾಜೀನ್ ಅಂತ. ಪಾಸ್ಪಾಜೀನ್. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 217 ಓಪನ್ ಮಾಡಿ. 217 ನೀವು 217 ಓಪನ್ ಮಾಡಿ. ನೋಡಿ, ಕ್ಲೋರೋಫಾರ್ಮ್ ಪ್ರಕೃತಿಯಲ್ಲಿನ ಅರೆಹೊಳಿಕೆ ವಸ್ತು ಪಾಸ್ಪಾಜೀನನ್ನು ಉತ್ಪಾದಿಸುತ್ತದೆ. ಓಕೆ ಸ್ನೇಹಿತರೆ, ನಾನು ಹೇಳುತ್ತಿರುವ ಪೇಜ್ ನಂಬರು ಪ್ರೆಸೆಂಟ್ ಎಡಿಷನ್ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 7th ಎಡಿಷನ್ 7ನೇ ಮುದ್ರಣಕ್ಕೆ ಮ್ಯಾಚ್ ಆಗ್ತವೆ. 7ನೇ ಮುದ್ರಣ. ಹಾಗಾಗಿ ನೀವು
7th ಎಡಿಷನ್ ತಗೊಂಡು ಪೇಜ್ ನಂಬರ್ ಚೆಕ್ ಮಾಡ್ಕೋಬೇಕು. ಉಳಿದ ಎಡಿಷನ್ಗಳು 6th 5th ಎಡಿಷನ್ಗಳಿಗೆ ಏನಾಗುತ್ತೆ, ಪೇಜ್ ಹಿಂದೆ ಮುಂದೆ ಆಗುತ್ತೆ. ನಾನು ಹೇಳೋ ಪೇಜ್ ನಂಬರು 7th ಎಡಿಷನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ, ತಗೊಂಡು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರಶ್ನೆ, ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಏನಾನ್ಸರು? ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಜೀವ ರಾಸಾಯನಿಕ ಆಮ್ಲಜನಕ ಬೇಡಿಕೆ ಮೂಲಕ ನಾವು ಅದನ್ನ ಎಸ್ಟಿಮೇಟ್ ಮಾಡಬಹುದು, ಅಂದಾಜು ಮಾಡಬಹುದು. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 520 ಓಪನ್ ಮಾಡಿ, ನೇರವಾಗಿ ಇದೆ ನೋಡಿ. ಇಲ್ಲಿ ನೋಡಿ, ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ ಮೀನ್ಸ್ ಇಂಗ್ಲಿಷ್ ಏನು, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನು ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಅಪಾಯಕ್ಕೊಳಗಾಗುವ ಸಂಭವವಿರುವ ಎಂಡೇಂಜರ್ಡ್, ಭಯದಲ್ಲಿರುವ ಥ್ರೆಟನ್ಸ್, ಅಳಿವಿನ ಅಂಚಿನಲ್ಲಿರುವ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? IUCN. ರೆಡ್ ಡಾಟ್ ಪುಸ್ತಕ, ಕೆಂಪು ಮಾಹಿತಿ ಪುಸ್ತಕ, ರೆಡ್ ಡಾಟ್ ಪುಸ್ತಕವನ್ನ ಪ್ರಕಟ ಮಾಡುವ ಸಂಸ್ಥೆ ಯಾವುದು? IUCN. ಕೆಂಪು ಮಾಹಿತಿ ಪುಸ್ತಕ, ರೆಡ್ ಡಾಟ್ ಪುಸ್ತಕ ಏನನ್ನ ವಿವರಿಸುತ್ತೆ? ಅಳಿವಿನ ಅಂಚಿನಲ್ಲಿರುವ, ಅಳಿದು ಹೋಗಿರುವ, ಅಪಾಯಕ್ಕೊಳಗಾದ ಜೀವಿ ಪ್ರಭೇದಗಳ ಬಗ್ಗೆ ವಿವರಿಸುತ್ತೆ. ಆ ಪುಸ್ತಕವನ್ನ, ಕೆಂಪು ದತ್ತಾಂಶ ಪುಸ್ತಕವನ್ನ ಪ್ರಕಟ ಮಾಡುವ ಸಂಸ್ಥೆ ಯಾವುದು? IUCN ಪ್ರಕಟಿಸುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹೃದಯದ ಕೋಣೆಗಳ ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳನ್ನ ಗುಂಪು ಮಾಡಲಾಗಿದೆ, ಸರಿಯಾದ ಗುಂಪನ್ನು ಆಯ್ಕೆ ಮಾಡಿರಿ. ಇಲ್ಲಿ B ಮತ್ತು C ಮಾತ್ರ ಸರಿ ಇವೆ ನೋಡಿ. ಕಪ್ಪೆ ಇದು ಉಭಯವಾಸಿ, ಸಲಮ್ಯಾಂಡರ್ ಉಭಯವಾಸಿ, ಹಾವು ಸರೀಸೃಪ. ಉಭಯವಾಸಿಗಳು ಅಂದಾಗ ಉಭಯವಾಸಿಗಳು ಮತ್ತು ಸರೀಸೃಪಗಳು ಅಂದಾಗ ಹೃದಯದಲ್ಲಿ 3 ಕೋಣೆ. ಹೃದಯದಲ್ಲಿ ಎಷ್ಟು ಕೋಣೆ? ಹೃದಯದಲ್ಲಿ 3 ಕೋಣೆ. ಹಾರ್ಟ್ ಈಸ್ 3 ಚೇಂಬರ್ಡ್. ಅದೇ ತರ, ಹಾಗಾಗಿ B ಸರಿ ಇದೆ. ಓಕೆ, ಇಲ್ಲಿ ಕಪ್ಪೆ ಮತ್ತು ಸಲಮೆಂಡರ್ ಉಭಯವಾಸಿಗೆ ಬರ್ತವೆ. ಹಾವು ಏನಾಗುತ್ತೆ? ಹಾವು ಸರೀಸೃಪಕ್ಕೆ ಬರುತ್ತೆ, ಸರೀಸೃಪಕ್ಕೆ ಸೇರುತ್ತೆ. ಇನ್ನ C, ಪಕ್ಷಿಗಳು ಮತ್ತು ಮಾನವರು ಗೋರಿಲ್ಲ ಅಂದಾಗ, ಅಂದ್ರೆ ಮಾನವ ಬರುವುದು ಸ್ತನಿಗಳ ಗುಂಪಿಗೆ, ಗೋರಿಲ್ಲ ಬರುವುದು ಸ್ತನಿಗಳ ಗುಂಪಿಗೆ. ಹಾಗಾಗಿ ಇಲ್ಲಿ ಪಕ್ಷಿಗಳು ಮತ್ತು ಮಾನವ ಗೋರಿಲ್ಲ ಅಂದಾಗ, ಅಂದ್ರೆ ಸ್ತನಿಗಳಂದಾಗ ಎಷ್ಟು ಕೋಣೆ? ಹೃದಯದಲ್ಲಿ 4 ಕೋಣೆ ಇರುತ್ತೆ. ಆಯ್ತಾ? ಹಾಗಾಗಿ B ಮತ್ತು C ಗುಂಪುಗಳು ಸರಿ ಇವೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 410, 411, 414 ತಗೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಗಮನಿಸಿ. ಉಭಯವಾಸಿಗಳು ಅಂದಾಗ, ಆಂಫಿಬಿಯನ್ಸ್ ಅಂದಾಗ ಉದಾಹರಣೆ ಕಪ್ಪೆ, ಬಯಲು ಕಪ್ಪೆ, ಸಲಮ್ಯಾಂಡರ್. ಉಭಯವಾಸಿಗಳು ಅಂದಾಗ ಹೃದಯದಲ್ಲಿ ಎಷ್ಟು ಕೋಣೆ? ಹೃದಯದಲ್ಲಿ ಎಷ್ಟು ಕೋಣೆ? ಹೃದಯದಲ್ಲಿ 3 ಕೋಣೆ. ಓಕೆ, ಅದೇ ತರ ನೋಡಿ, ಸರೀಸೃಪಗಳು ಅಂದಾಗ, ರೆಪ್ಟೈಲ್ಸ್ ಅಂದಾಗ ಉದಾಹರಣೆ ಹಾವುಗಳು ಕೊಡಬಹುದು. ಹಾವುಗಳು ಸರೀಸೃಪಕ್ಕೆ ಎಕ್ಸಾಂಪಲ್, ಸರೀಸೃಪಕ್ಕೆ ಉದಾಹರಣೆ ಆಗುತ್ತೆ. ಸರೀಸೃಪಗಳು ಅಂದಾಗ ಅಥವಾ ಹಾವು ಅಂದಾಗ ಹೃದಯದಲ್ಲಿ ಎಷ್ಟು ಕೋಣೆ? ಹೃದಯದಲ್ಲಿ ಎಷ್ಟು ಕೋಣೆ? ಹೃದಯದಲ್ಲಿ 3 ಕೋಣೆ ಇರುತ್ತೆ. ಓಕೆ, ಅದೇ ತರ ಪಕ್ಷಿಗಳು ಅಂದಾಗ ಹೃದಯದಲ್ಲಿ 4 ಕೋಣೆ. ಓಕೆ, ಅದೇ ತರ ಸ್ತನಿಗಳು ಮ್ಯಾಮಲ್ಸ್ ಅಂದಾಗ ಮಾನವ, ಗೋರಿಲ್ಲ
ಯಾವ ಪ್ರಾಣಿಗಳು ಮರಿಯಾಗಿ ಹಾಲು ಕುಡಿಸ್ತವೋ ಎಲ್ಲ ಮ್ಯಾಮಲ್ಸೆ. ಓಕೆ, ಎಷ್ಟು ಕೋಣೆ ಹೃದಯ ಸ್ತನಿಗಳಂದಾಗ ಹೃದಯದಲ್ಲಿ 4 ಕೋಣೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆ ಇದಕ್ಕೆ ಸಂಬಂಧಿಸಿದೆ. ಈ ಹೇಳಿಕೆ ಸಂಬಂಧಿಸಿರುವುದು ಆರ್ಕಿಮಿಡಿಸ್ ತತ್ವಕ್ಕೆ. ಹಾಗಾಗಿ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 156 ಓಪನ್ ಮಾಡಿ. 156 ನೋಡಿ. ಆರ್ಕಿಮಿಡಿಸ್ ತತ್ವ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಯಾವ ತತ್ವ ಇದು? ಆರ್ಕಿಮಿಡಿಸ್ರ ತತ್ವ. ಆರ್ಕಿಮಿಡಿಸ್ ತತ್ವ. ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗಿನ ಹೇಳಿಗಳನ್ನು ಪರಿಗಣಿಸಿ. ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತವೆ. ಹೌದು, ಕರೆಕ್ಟ್. ತಂತಿ ಉದ್ದ ಆದಂತೆ ನೋಡಿ, ಇದೊಂದು ಲೈಟ್ ಕಂಬ ಅನ್ಕೊಳ್ಳಿ, ಇದೊಂದು ಲೈಟ್ ಕಂಬ ಅಂತ ಅನ್ಕೊಳ್ಳಿ. ತಂತಿ ಉದ್ದ ಆದಂತೆ ಜೋತ್ ಬೀಳುತ್ತೆ, ಸಾಕಾಗತ್ತೆ. ಯಾವಾಗ ಜೋತ್ ಬೀಳುತ್ತೋ ಪ್ರತಿರೋಧಕ್ಕೆ ಒಳಗಾಗಬಹುದು. ಅದೇ ತಂತಿ ಚಿಕ್ಕ ಇದ್ದಾಗ ತಂತಿ ನೇರವಾಗಿರುತ್ತೆ, ಜೋತ್ ಬೀಳೋದಿಲ್ಲ, ಪ್ರತಿರೋಧಕ್ಕೆ ಬೇಗ ಒಳಗಾಗೋದಿಲ್ಲ. ಓಕೆ, ಒಂದಾಯ್ತಾ? ಹಾಗಾಗಿ ಸ್ಟೇಟ್ಮೆಂಟ್ ಒಂದು ಸರಿ ಇದೆ. ಹೇಳಿಕೆ ಒಂದೇನಾಗಿದೆ? ಸರಿ ಇದೆ. ವಾಹಕದ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತ. ತಪ್ಪು ಆಯ್ತಾ? ಆಕ್ಚುಲಿ ರೆಸಿಸ್ಟೆನ್ಸ್, ರೋಧವು ಲೆಂತ್ ಆಫ್ ಕಂಡಕ್ಟರ್ಗೆ ನೇರಾನುಪಾತ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇಲ್ಲಿ ವಿಲೋಮಾನುಪಾತ ಅಂತ ಕೊಟ್ಟವ್ರೆ, ಹಾಗಾಗಿ ತಪ್ಪದು. ಹಾಗಾಗಿ ಆಪ್ಷನ್ 3 ನೋಡಿ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 120 ಓಪನ್ ಮಾಡಿ. 120 ಪೇಜನ್ನ ಓಪನ್ ಮಾಡಿ. ನೋಡಿ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ವಾಹಕದ ಉದ್ದ. ಇಲ್ಲಿ ಉದ್ದ ಹೆಚ್ಚಾದಂತೆ ರೋಧ ಸಹ ಹೆಚ್ಚಾಗುತ್ತೆ. ಉದ್ದ ಕಡಿಮೆಯಾದಂತೆ, ತಂತಿಯ ಉದ್ದ ಕಡಿಮೆಯಾದಂತೆ ರೋಧನೂ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬಟ್ ಇದೇ ರೋಧವು ತಂತಿಯ ಉದ್ದಕ್ಕೆ ನೇರಾನುಪಾತ, ವಿಲೋಮಾನುಪಾತ ಅಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ. ಏರುವಿಕೆ, ಬಿ ಜಿಡಿಸುವಿಕೆ, ಸಿ ಸ್ವಾಂಗೀಕರಣ, ಡಿ ಹೊರಹಾಕುವಿಕೆ, ಇ ಸ್ವೀಕರಣೆ. ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಇಲ್ಲಿ ರೈಟ್ ಆನ್ಸರ್ ಏನು? ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಸ್ವಲ್ಪ ಗಮನಿಸಿ. ಫಸ್ಟ್ ನಾವೇನು ಮಾಡ್ತೀವಿ? ಊಟವನ್ನು ತಿಂತೀವಿ, ಅಂದರೆ ಸೇವನೆ ಅಥವಾ ಸ್ವೀಕರಣೆ, ಇದು ಒಂದಿದು. ಆಮೇಲೆ ಏನಾಗುತ್ತೆ? ಆಹಾರ ಏನಾಗುತ್ತೆ? ಜೀರ್ಣ ಆಗುತ್ತೆ. ಇದು 2 ಬಂತು. ನೆಕ್ಸ್ಟು ನಾವು ತಿಂದಂಥ ಆಹಾರ ಏನಾಗುತ್ತೆ? ಆಹಾರವನ್ನು ಸಣ್ಣಗಳೇನು ಮಾಡುತ್ತೆ? ಸಣ್ಣಗಳು ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಹೀರ್ಕೋತದೆ. ಇದು 3 ಆಗುತ್ತೆ. ಆಯ್ತಾ? ಆ ಪೋಷಕಾಂಶಗಳು ಹೀರಿಕೆ ಆದಮೇಲೆ ಆ ಪೋಷಕಾಂಶಗಳಿಂದ ನಮ್ಮ ಬಾಡಿಗೆ ಏನಾಗುತ್ತೆ? ಶಕ್ತಿ ಬರುತ್ತೆ. ಅಸಿಮಿಲೇಷನ್, ಸ್ವಾಂಗೀಕರಣ. ಕೊನೆಯದಾಗಿ ವೇಸ್ಟ್ ಏನಾಗುತ್ತೆ? ವೇಸ್ಟ್ ಹೊರ ಹೋಗುತ್ತೆ, ವಿಸರ್ಜನೆ. ಓಕೆ, ಹಾಗಾಗಿ ಫಸ್ಟು ಇ ಬರಬೇಕು, ಆಮೇಲೆ ಬಿ ಬರಬೇಕು, ಆಮೇಲೆ ಎ ಬರುತ್ತೆ, ಆಮೇಲೆ ಸಿ ಬರುತ್ತೆ, ಲಾಸ್ಟ್ಗೆ ಡಿ ಬರುತ್ತೆ. ಓಕೆ, ಎಷ್ಟು ಪೇಜ್ ನಂಬರ್ 447 ಗಮನಿಸಿ ಸಿಗ್ತದೆ ನೋಡಿ. ಲೆಕ್ಕ ಸ್ಟೆಪ್ಗಳನ್ನು ಓದ್ತಾ ಹೋಗಿ. ಈ ರೀತಿಯ ಸ್ವಾಂಗೀಕರಣ, ವಿಸರ್ಜನೆ ಇದೆ. ಮಾನವನಲ್ಲಿ ಪೋಷಣೆ, ಅದನ್ನು ಗಮನಿಸಿ ಸಿಗುತ್ತೆ. ಎಷ್ಟು ಪೇಜ್ ನಂಬರ್? ನೆಕ್ಸ್ಟು ಸರ್ಕೆ. ನೆಕ್ಸ್ಟ್ ಕ್ವಶನ್. ಹೊಂದಿಸಿ ಬರೆಯಿರಿ. ಪರಿಸರ ಸಂರಕ್ಷಣಾ ಕಾಯ್ದೆ ಬಂದಿದ್ದು ಯಾವಾಗ? 86ರಲ್ಲಿ.
ವಾಯುಮಾಲಿನ್ಯ ಸಂರಕ್ಷಣಾ ಕಾಯ್ದೆ, ವಾಯುಮಾಲಿನ್ಯ ಸಂರಕ್ಷಣಾ ಕಾಯ್ದೆ 1981. ಜಲಮಾಲಿನ್ಯ ಸಂರಕ್ಷಣಾ ಕಾಯ್ದೆ 1974. ಮಾಂಟ್ರಿಯಲ್ ಪ್ರೋಟೋಕಾಲ್ 1987. ಓಕೆ, ಅಲ್ಲಿ 87 ಇಲ್ಲ, ಹಾಗಾಗಿ ಆನ್ಸರ್ 89 ಆಗುತ್ತೆ. ಓಕೆ, ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 217ರಲ್ಲೂ ಇದೆ, 513ರಲ್ಲೂ ಇದೆ, 222ರಲ್ಲೂ ಇದೆ. ಒಂದೇ ಕಡೆ ಸಿಗುತ್ತೆ, ನೋಡ್ಕೊಳ್ಳಿ. ನೋಡಿ, ಪ್ರಮುಖ ಮಾಲಿನ್ಯ ನಿಯಂತ್ರಣ ತಡೆಗಟ್ಟುವ ಕಾಯ್ದೆಗಳು. ಜಲ ಮಾಲಿನ್ಯ ತಡೆಗಟ್ಟುವ ಕಾಯ್ದೆ 74, ವಾಯು ಮಾಲಿನ್ಯ ತಡೆಗಟ್ಟುವ ಕಾಯ್ದೆ 81, ಪರಿಸರ ಸಂರಕ್ಷಣಾ ಕಾಯ್ದೆ 86. ಓಕೆ, ಮಾಂಟ್ರಿಯಲ್ ಪ್ರೋಟೋಕಾಲ್ 1987 ಸೆಪ್ಟೆಂಬರ್ 16. ಹೆಲ್ಸಿಂಕಿ ಒಪ್ಪಂದ 89. ವಿಯೆನ್ನಾ, ಮಾಂಟ್ರಿಯಲ್ ಪ್ರೋಟೋಕಾಲು, ಹೆಲ್ಸಿಂಕಿ, ಕಿಗಾಲಿ ಇವೆಲ್ಲ ಸಂಬಂಧಪಟ್ಟಿರುವುದು ಓಝೋನ್ ಪದರದ ಸಂರಕ್ಷಣೆಗಾಗಿ, ಕನ್ಸರ್ವೇಷನ್ ಆಫ್ ಓಝೋನ್ ಲೇಯರ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇನ್ನು ಮತ್ತೊಂದು ಕಡೆ ನೋಡಿ. ವಾಯುಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 81, ಪರಿಸರ ಸಂರಕ್ಷಣಾ ಕಾಯ್ದೆ 86, ಜಲಮಾಲಿನ್ಯ ತಡೆ ಕಾಯ್ದೆ 74. ಓಕೆ, ನೆಕ್ಸ್ಟ್ ಡಿಸೆಂಬರ್ 2025 ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆಯು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ 96 ರೈಟ್ ಆನ್ಸರ್ ಆಗುತ್ತೆ. ಪ್ರಸ್ತುತ 4G ಸೈನ್ಸ್ ಅಂಡ್ ಟೆಕ್ನಾಲಜಿ 521 ಓಪನ್ ಮಾಡಿ, 521 ಓಪನ್ ಮಾಡಿ, 521 ನೋಡಿ. ಭಾರತದ ರಾಮ್ಸರ್ ಜೌಗುತಾಣಗಳ ಸಂಖ್ಯೆ ಪುಸ್ತಕ ಆಗಿ ಬಂದಾಗ, ಪುಸ್ತಕ ಅಪ್ಡೇಟ್ ಆದಾಗ 93 ಇತ್ತು, ಇವಾಗ ಅದು ಹೆಚ್ಚಾಗಿದೆ 96 ಅಂತ ಚೇಂಜ್ ಮಾಡ್ಕೊಳ್ಳಿ. ಪುಸ್ತಕ ಬಂದಾಗ 93 ಇತ್ತು, ಅವರು ಡಿಸೆಂಬರ್ ಅಂತ ಕೇಳಿದ್ದಾರೆ. ಡಿಸೆಂಬರ್ 2025 ಪುಸ್ತಕ ಬಂದಿರತಕ್ಕಂಥದ್ದು, ಇನ್ನು ಮುಂಚೆನೇ ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ಡಿಸೆಂಬರ್ ಪ್ರಕಾರ ಅಂದಾಗ 96 ಆಗುತ್ತೆ. ಅದರಲ್ಲಿ ನೀವು 96 ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇನ್ನು ಕರ್ನಾಟಕ ಅಂದಾಗ ಎಷ್ಟು? 4. ಓಕೆ, ಎಷ್ಟು ಪ್ರಶ್ನೆ ನೋಡೋಣ. ವಾಹನಗಳಲ್ಲಿ ನೀರನ್ನು ತಂಪುಕಾರಿಯಾಗಿ ಕೂಲೆಂಟ್ ಎಂದು ಬಳಸಲು ಕಾರಣವು ನೀರಿಗೆ ವಿಶಿಷ್ಟ ಉಷ್ಣ ಜಾಸ್ತಿ ಇದೆ. ವಾಟರ್ ಆಸ್ ಐ ಸ್ಪೆಸಿಫಿಕ್ ಹೀಟ್, ನೀರಿಗೆ ಬೇರೆ ಎಲ್ಲ ವಸ್ತುಗಳಿಗಿಂತ ನೀರಿಗೆ ವಿಶಿಷ್ಟ ಉಷ್ಣ ಹೆಚ್ಚಿದೆ. ಎಷ್ಟು? 4200 ಇದೆ. ಜೌಲ್ ಪರ್ ಕಿಲೋಗ್ರಾಮ್ ಇಂಟು ಕೆಲ್ವಿನ್. ಜೌಲ್ ಪರ್ ಕಿಲೋಗ್ರಾಮ್ ಇಂಟು ಕೆಲ್ವಿನ್. ಓಕೆ, ಹಾಗಾಗಿ ನೀರಿಗೆ ವಿಶಿಷ್ಟ ಉಷ್ಣ ಜಾಸ್ತಿ ಇರುವುದರಿಂದ ನೀರು ಕಾಯಕ್ಕೂ ಟೈಮ್ ತಗೊಳುತ್ತೆ, ಕೂಲ್ ಆಗಕ್ಕೂ ಟೈಮ್ ತಗೊಳುತ್ತೆ. ಫಾಸ್ಟಾಗಿ ಬಿಸಿ ಆಗಲ್ಲ, ಫಾಸ್ಟಾಗಿ ಕೂಲ್ ಆಗಲ್ಲ. ಹಾಗಾಗಿ ಕಾರುಗಳ, ವಾಹನಗಳ ರೇಡಿಯೇಟರ್ಗಳಲ್ಲಿ, ಅಣುಸ್ಥಾವರಗಳಲ್ಲಿ ನೀರನ್ನೇ ತಂಪುಕಾರಕವಾಗಿ ಕೂಲೆಂಟ್ ಆಗಿ ಅತಿ ಹೆಚ್ಚು ಬಳಸ್ತಾ ಇದ್ದಾರೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 136 ಓಪನ್ ಮಾಡಿ ನೋಡಿ. ಕಾರಿನ ರೇಡಿಯೇಟರ್ಗಳಲ್ಲಿ ನೀರನ್ನು ತಂಪುಕಾರಿಯಾಗಿ ಬಳಸುತ್ತಾರೆ, ಏಕೆಂದರೆ ನೀರಿಗೆ ಹೆಚ್ಚಾದ ವಿಶಿಷ್ಟ ಉಷ್ಣ ಇದೆ. ಐ ಸ್ಪೆಸಿಫಿಕ್ ಹೀಟ್ ಅಲ್ಲೂ ಇದೆ, ಇಲ್ಲೂ ಇದೆ ನೋಡಿ. ಮೋಟಾರ್ ವಾಹನಗಳ ರೇಡಿಯೇಟರ್ಗಳಲ್ಲಿ ತಂಪಾಗಿಸಲು ನೀರು ತಂಪುಕಾರಿ ಎಂದು ಆದ್ಯತೆ ಕೊಡಲಾಗುತ್ತದೆ. ನೀರಿಗೆ ಹೆಚ್ಚಿನ ಉಷ್ಣಧಾರಕತೆ, ಹೆಚ್ಚಿನ ವಿಶಿಷ್ಟ ಉಷ್ಣ ಇದೆ. ಐ ಸ್ಪೆಸಿಫಿಕ್ ಹೀಟ್. ಎಸ್, ಮತ್ತೊಂದು, ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ, ಅಂದರೆ ಹಿಂದಕ್ಕೆ ಎಳೆಯುತ್ತಾನೆ ಅಂತ. ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ
ಆಪ್ಷನ್ 2 ರೈಟ್ ಆನ್ಸರ್ ಆಗದೆ. ಹಿಮ್ಮೆಟ್ಟಿಸುವ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು. ಅಲ್ಲಿ ಕೈಯನ್ನ ಹಿಮ್ಮುಖವಾಗಿ ಎಳೆಯೋದ್ರಿಂದ ಟೈಮ್ ಹೆಚ್ಚಾಗುತ್ತೆ, ಕ್ಯಾಚ್ ಏನಾಗುತ್ತೆ ಪ್ರಾಪರ್ ಆಗಿ ಕೈಗೆ ಸಿಗುತ್ತೆ, ಮಿಸ್ ಆಗಲ್ಲ. ಓಕೆ, ಎಷ್ಟು ಪೇಜ್ ನಂಬರು 166 ಓಪನ್ ಮಾಡಿ ನೋಡಿ. ಪೇಜ್ ನಂಬರ್ 166 ಓಪನ್ ಮಾಡಿದ್ರೆ, ವೇಗವಾಗಿ ಬರುತ್ತಿರುವ ಕ್ರಿಕೆಟ್ ಚೆಂಡನ್ನು ಹಿಡಿಯುವಾಗ ಮೈದಾನದಲ್ಲಿನ ಕ್ಷೇತ್ರ ರಕ್ಷಕರು ಚೆಂಡಿನ ಚಲನೆಯೊಂದಿಗೆ ತನ್ನ ಕೈಗಳನ್ನು ಹಿಮ್ಮುಖವಾಗಿ ಎಳೆದುಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ಏನಾಗುತ್ತೆ, ಸಮಯ ಹೆಚ್ಚಾಗುತ್ತೆ, ಕ್ಯಾಚ್ ಪ್ರಾಪರ್ ಆಗಿ ಆಗುತ್ತೆ. ಓಕೆ, ಎಸ್, ಒಂದಿಸಿ ಬರೆಯಿರಿ. ಕಂಪನದ ಆವೃತ್ತಿ, ಫ್ರೀಕ್ವೆನ್ಸಿ. ಏನ್ ಫ್ರೀಕ್ವೆನ್ಸಿ ಅಂದ್ರೆ ಒಂದು ಸೆಕೆಂಡಿನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ ಅಂತ. ಅಂದ್ರೆ ಒಂದು ವಸ್ತುವು ಒಂದು ಸೆಕೆಂಡಿಗೆ ಎಷ್ಟು ಬಾರಿ ಕಂಪಿಸುತ್ತದೆ ಎಂಬುದನ್ನ ಸೂಚಿಸುವುದೇ ಫ್ರೀಕ್ವೆನ್ಸಿ, ಆವೃತ್ತಿ. ಆಯ್ತಾ? ಇನ್ನ ಕಂಪನದ ಅವಧಿ ಅಂದಾಗ ಏನನ್ಸರು, ಒಂದು ಪೂರ್ಣ ಕಂಪನಕ್ಕೆ ತೆಗೆದುಕೊಂಡ ಕಾಲ. ಶಬ್ದದ ತಾರಕತೆ ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ದ ಮೇಲೆ ಡಿಸೈಡ್ ಆಗುತ್ತೆ, ಆಂಪ್ಲಿಟ್ಯೂಡ್ ಮೇಲೆ ಡಿಸೈಡ್ ಆಗುತ್ತೆ. ಶಬ್ದ ಸ್ಥಾಯಿ ಆವರ್ತನ ಫ್ರೀಕ್ವೆನ್ಸಿನ ನಿರ್ಧರಿಸುತ್ತೆ. ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಆದಂಗೆ, ಆವರ್ತನ ಜಾಸ್ತಿ ಆದಂಗೆ ಪಿಚ್ಚು ಸ್ಥಾಯಿ ಸೈನ್ ಆಗುತ್ತೆ, ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಏನು, ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಓಕೆ, ಪೇಜ್ ನಂಬರ್ 84 85 ಓಪನ್ ಮಾಡಿ ನೋಡಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ 7th ಎಡಿಷನ್ ನೋಡಿ. ಶಬ್ದ ತರಂಗದ ಆವೃತ್ತಿ ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆ ಅಂದ್ರೆ ಕಂಪನಗಳ ಸಂಖ್ಯೆ ಅಂದ್ರೆ ಒಂದು ವಸ್ತುವು ಒಂದು ಸೆಕೆಂಡಿಗೆ ಎಷ್ಟು ಬಾರಿ ಕಂಪಿಸುತ್ತದೆ ಎಂಬುದನ್ನ ಸೂಚಿಸುವುದೇ ಫ್ರೀಕ್ವೆನ್ಸಿ, ಆವೃತ್ತಿ. ಆಯ್ತಾ? ಶಬ್ದ ಸ್ಥಾಯಿಯನ್ನು ಅದರ ಫ್ರೀಕ್ವೆನ್ಸಿ ಏನಾಗುತ್ತೆ, ಆವೃತ್ತಿ ನಿರ್ಧರಿಸುತ್ತೆ. ಇನ್ನ ಕಾಲಾವಧಿ ಅಂದ್ರೇನು, ತೆಗೆದುಕೊಳ್ಳುವ ಕಾಲ. ಇನ್ನ ತರಂಗದ ಪಾರ, ಆಂಪ್ಲಿಟ್ಯೂಡ್ ಅಂದ್ರೇನು, ಎತ್ತರ. ಅಲ್ಲಿ ತರಂಗದ ಎತ್ತರ ಹೆಚ್ಚಿದ್ದರೆ ಅಲ್ಲಿ ಸೌಂಡ್ ಸಹ ಹೆಚ್ಚಿರುತ್ತದೆ. ತರಂಗದ ಆಂಪ್ಲಿಟ್ಯೂಡ್ ಹೈಟ್ ಎತ್ತರ ಕಡಿಮೆ ಇದ್ರೆ ಅಲ್ಲಿ ಸೌಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಹೀಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸಲಾಗುತ್ತದೆ. ಹೌದು, ಸರಿ ಇದೆ. ಹೀಲಿಯಂ ಅತಿ ಹಗುರವಾದ ಅನಿಲ, ತಪ್ಪು. ಅತ್ಯಂತ ಹಗುರವಾದ ಅನಿಲ ಹೈಡ್ರೋಜನ್. ಅತ್ಯಂತ ಹಗುರವಾದ ಗ್ಯಾಸ್ ಯಾವುದು, ಹೈಡ್ರೋಜನ್. ಆಕ್ಚುಲಿ ಹೈಡ್ರೋಜನ್ಗಿಂತ ಹೀಲಿಯಮ್ಮು 2 ಪಟ್ಟು ಭಾರವಾಗಿರುತ್ತದೆ. ಹೈಡ್ರೋಜನ್ಗಿಂತ ಹೀಲಿಯಂ 2 ಪಟ್ಟು ಭಾರ ಇದೆ. ಹಾಗಾಗಿ ಹೀಲಿಯಮ್ಮು ಅತ್ಯಂತ ಹಗುರವಾದ ಅನಿಲ ಅಲ್ಲ. ಅತ್ಯಂತ ಹಗುರವಾದ ಅನಿಲ ಹೈಡ್ರೋಜನ್. ಅದೇ ತರ ಮತ್ತೊಂದು ಸಿ ನೋಡಿ, ಹೀಲಿಯಂ ಒಂದು ಸ್ಫೋಟಿಸದ ಜಡ ಅನಿಲವಾಗಿದೆ. ಹೌದು, ಹೀಲಿಯಂ ಒಂದು ನೊಬೆಲ್ ಗ್ಯಾಸ್. ಅದು ಹೀಲಿಯಂಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳು ಯಾವುದು ಸರಿ? ಎ ಸರಿಯಾಗಿದೆ ಮತ್ತು ಸಿ ಯು ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 246 251 307 310 ಸಾಕಷ್ಟು ಕಡೆ ಇದೆ, ಗಮನಿಸಬಹುದು. ನೋಡಿ, ಹೀಲಿಯಂ ಒಂದು ಜಡ ಅನಿಲ, ನೊಬೆಲ್ ಗ್ಯಾಸ್. ಓಕೆ, ಎಲ್ಲಿ ಯೂಸ್ ಮಾಡ್ತಾರೆ, ವೀಕ್ಷಕ ಬಲೂನ್ಗಳಲ್ಲಿ ಬಳಸುತ್ತಾರೆ. ಅಥವಾ ಅದೇ ಪದ ಬೇಕು ಅಂದ್ರೆ ನೋಡಿ, ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸತಕ್ಕಂಥ ಗ್ಯಾಸ್ ಯಾವುದು, ಹೀಲಿಯಂ. ನೋಡಿ ಇಲ್ಲೊಂದು, ಓಕೆ, ಹೀಲಿಯಮ್ಮು ಹೈಡ್ರೋಜನ್ಗಿಂತ 2 ಪಟ್ಟು ಭಾರವಾಗಿದೆ. ಹಾಗಾಗಿ ಹೀಲಿಯಮ್ಮು ಹಗುರವಾದ ಅನಿಲ ಅಲ್ಲ. ಅತ್ಯಂತ ಹಗುರವಾದ ಅನಿಲ ಯಾವುದು, ಹೈಡ್ರೋಜನ್. ನೆಕ್ಸ್ಟ್,
ಈ ಕೆಳಗಿನ ಯಾವ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳಾಗಿವೆ? ಎ, ನೀರಿನ ಕುದಿಯುವ ಬಿಂದು ಎತ್ತರ ಬದಲಾದಂತೆ ಬದಲಾಗುತ್ತದೆ. ಹೌದು, ಸರಿ ಇದೆ, ಸ್ಟೇಟ್ಮೆಂಟ್ ಸರಿ ಇದೆ. ಇದು ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆದಂತೆ ಕುದಿಯುವ ಬಿಂದು ಕಡಿಮೆ ಆಗುತ್ತೆ, ಅಂದರೆ ಚೇಂಜ್ ಆಗುತ್ತೆ. ಹಂಗಾಗಿ ಸ್ಟೇಟ್ಮೆಂಟ್ 1 ರೈಟು. ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ಹೌದು, ಸ್ಟೇಟ್ಮೆಂಟ್ ಸರಿ ಇದೆ. ನೀರಿನ ಕುದಿಯುವ ಬಿಂದು ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಇದು ಬದಲಾಗುವುದಿಲ್ಲ. ತಪ್ಪು. ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್, ಆದರೆ ಹೈಟ್ ಎತ್ತರ ಹೆಚ್ಚಾದಂತೆ ಕುದಿಯುವ ಬಿಂದು ಬದಲಾಗುತ್ತೆ, ಚೇಂಜ್ ಆಗುತ್ತೆ. ಈಗ ನೋಡಿ, ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆಯಾಗುವುದರಿಂದ ಕುದಿಯುವ ಬಿಂದು ಸಹ ಕಡಿಮೆ ಆಗ್ಬಿಡ್ತದೆ. ಓಕೆ, ಡಿ ಅನ್ನು ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆಯಾಗುತ್ತದೆ. ತಪ್ಪು. ಒತ್ತಡ ಹೆಚ್ಚಾದಂತೆ ಹೆಚ್ಚಾಗತ್ತೆ, ಕಡಿಮೆ ಆಗಲ್ಲ. ಇಲ್ಲಿ ನೀವು ಒಂದೇ ಪಾಯಿಂಟ್ ಗಮನಿಸಬೇಕು. ಒತ್ತಡ ಹೆಚ್ಚಾದಂತೆ ಕುದಿಯುವ ಬಿಂದು ಸಹ ಹೆಚ್ಚಾಗತ್ತೆ, ಒತ್ತಡ ಕಡಿಮೆ ಆದಂತೆ ಕುದಿಯುವ ಬಿಂದು ಕಡಿಮೆ ಆಗುತ್ತೆ. ಈಗ ಹೈಟ್ ಪ್ಲೇಸಲ್ಲಿ ಎತ್ತರ ಪ್ರದೇಶಗಳು, ಮೌಂಟ್ ಎವರೆಸ್ಟು, ಹಿಮಾಲಯ ಪರ್ವತ, ದೊಡ್ಡ ಬೆಟ್ಟದ ತುದಿ, ಇದರ ಅಲ್ಲಿ ಹೈಟ್ ಜಾಸ್ತಿ ಇದೆ, ಎತ್ತರ ಹೆಚ್ಚಿದೆ. ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆದಂತೆ ಕುದಿಯುವ ಬಿಂದು ಕಡಿಮೆ ಆಗುತ್ತೆ. ಓಕೆ, ನೋಡಿ ಮತ್ತೊಂದು ಎಕ್ಸಾಂಪಲ್. ಕುಕ್ಕರ್ನ ಒಳಗಡೆ ಕುಕ್ಕರ್ನ ಮೇಲ್ಭಾಗವನ್ನು ಮುಚ್ಚೋದ್ರಿಂದ ಜೊತೆಗೆ ವಿಸಲ್ ಹಾಕೋದ್ರಿಂದ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಕುಕ್ಕರ್ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುವುದರಿಂದ ಒಳಗಡೆ ಕುದಿಯುವ ಬಿಂದು ಸಹ ಏನಾಗುತ್ತೆ, ಹೆಚ್ಚಾಗಿ ಅಡುಗೆ ಬೇಗ ಆಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ಸಿ ಮತ್ತು ಡಿ ತಪ್ಪಾಗಿವೆ. ಸಿ ಮತ್ತು ಡಿ ತಪ್ಪಾದ ಸ್ಟೇಟ್ಮೆಂಟ್ಸ್ ಆಗಿವೆ. ಪೇಜ್ ನಂಬರ್ 135 ಓಪನ್ ಮಾಡಿ, 163 ಓಪನ್ ಮಾಡಿ, ಸಿಗ್ತದೆ. ನೀರು ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್, ಆಯ್ತಾ? ಅಂದರೆ ಯಾವಾಗಲೂ 100 ಡಿಗ್ರಿ ಇರೋದಿಲ್ಲ. ಇಲ್ಲಿ ಗಮನಿಸಿ, ಇಲ್ಲಿ ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತದೆ ಮತ್ತು ಕುದಿಯುವ ಬಿಂದು ಸಹ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೋಡಿ ಮತ್ತೊಂದು ಕಡೆ ಇಲ್ಲಿ ವಾಯುವಿನ ಒತ್ತಡ ಹೆಚ್ಚಾದಂತೆ ಕುದಿಯುವ ಬಿಂದು ಹೆಚ್ಚಾಗುತ್ತೆ. ಆದುದರಿಂದ ಒತ್ತಡ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಆಹಾರ ಪದಾರ್ಥಗಳು ಚೆನ್ನಾಗಿ ಬೇಗ ಬೇಯುತ್ತವೆ. ಯಾಕಪ್ಪ ಅಂದರೆ ಒತ್ತಡ ಹೆಚ್ಚಾದಂತೆ ಕುದಿಯುವ ಬಿಂದು ಸಹ ಹೆಚ್ಚಾಗುತ್ತೆ, ಒತ್ತಡ ಕಡಿಮೆ ಆದಂತೆ ಕುದಿಯುವ ಬಿಂದು ಸಹ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ? ವಿಟಮಿನ್ B6 ಕನ್ವಲ್ಷನ್ ಸರಿ ಇದೆ. ಕನ್ವಲ್ಷನ್ ಏನು? ಸೆಳೆತ ಅಂತ, ದೌರ್ಬಲ್ಯ, ನರ ದೌರ್ಬಲ್ಯ ಅಂತ ಅನ್ಕೊಳ್ಳಿ, ಇಂಗ್ಲಿಷ್ ಕೊಟ್ಟಿದ್ದಾರೆ ಅವರು. ವಿಟಮಿನ್ B12 ಕೊರತೆಯಿಂದ ಏನಾಗುತ್ತೆ, ಅನಿಮಿಯಾ ಬರುತ್ತೆ, ರಕ್ತಹೀನತೆ. ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ, ಗೃಹದ್ವಿಯಕ್ಕೆ ಏನು ಅಲ್ಲಿ ಬಗ್ಗೆ ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ, ಕ್ಷರೋತ್ಮಾಲಿಯಾ ಬರುತ್ತೆ. ಹಾಗಾಗಿ ABC 3 ಸರಿ ಇವೆ. ABC 3 ಏನಾಗಿದ್ದಾವೆ ಇಲ್ಲಿ ಸರಿ ಇವೆ. ಕೆಳಗಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. A, B ಮತ್ತು C 3 ಸರಿ ಇವೆ. ಪೇಜ್ ನಂಬರ್ 364, 366, 363 ಗಮನಿಸಿ. ಇಲ್ಲಿ ನೋಡಿ, ವಿಟಮಿನ್ ಎ ನೀವೇ ನೋಡ್ಬೋದು, ಆಯ್ತಾ? ನೆಕ್ಸ್ಟು ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು? ಕ್ಷರೋತ್ಮಾಲಿಯಾ. ಓಕೆ, ಅದೇ ಥರ ವಿಟಮಿನ್ B6 ಕೊರತೆಯಿಂದ ಏನಾಗುತ್ತೆ, ನರ ದೌರ್ಬಲ್ಯ ಅಥವಾ ಸೆಳೆತ. ವಿಟಮಿನ್ B12 ಕೊರತೆಯಿಂದ ಅನೀಮಿಯಾ ಬರುತ್ತೆ, ಅನೀಮಿಯಾ. ಮತ್ತೊಂದು ಪ್ರಶ್ನೆ. ಸಸ್ಯಗಳಲ್ಲಿ ಆಹಾರವು
ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ ಸುಕ್ರೋಸ್. ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ನಾವು ಕಬ್ಬನ್ನು ತಿಂತೀವಿ. ಆ ಕಬ್ಬಿನಲ್ಲಿ ಸುಕ್ರೋಸ್ ಇರ್ತದೆ. ಆ ಕಬ್ಬನ್ನು ತಿಂದಾಗ ಏನಾಗುತ್ತೆ, ಕಬ್ಬಿನ ಮೂಲಕ ಏನಾಗುತ್ತೆ, ಸುಕ್ರೋಸ್ ನೇರವಾಗಿ ನಮ್ಮ ಬಾಡಿಗೆ ಬರುತ್ತೆ. ಓಕೆ. ಅದೇ ಥರ ಬೀಟ್ರೋಟ್ ತಿಂತೀವಿ. ಬೀಟ್ರೋಟಲ್ಲೂ ಸಹ ಸುಕ್ರೋಸ್ ಜಾಸ್ತಿ ಇರ್ತದೆ. ಆ ಒಂದು ಬೀಟ್ರೋಟ್ ತಿಂದಾಗ ಏನಾಗುತ್ತೆ, ಸುಕ್ರೋಸ್ ನೇರವಾಗಿ ಏನಾಗುತ್ತೆ, ನಮ್ಮ ಬಾಡಿನ ಸೇರುತ್ತೆ. ಈ ಥರ ಓಕೆ, ಅಲ್ಲೇನಾಗುತ್ತೆ, ಸುಕ್ರೋಸು ಆಹಾರ ಪದಾರ್ಥಗಳ ಮೂಲಕ ಏನಾಗುತ್ತೆ, ನಾವು ನೇರವಾಗಿ ನಮ್ಮ ದೇಹಕ್ಕೆ, ಅಂದರೆ ಇಲ್ಲಿ ಸಸ್ಯಗಳಂದಾಗ ನೀವು ಕಬ್ಬು ಅಂದ್ಕೊಳ್ಳಿ, ಬೀಟ್ರೋಟ್ ಅಂದ್ಕೊಳ್ಳಿ. ಓಕೆ, ಆ ಥರ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಫ್ಲಾಶ್ ಆಗುತ್ತೆ. ಹಾಗಾಗಿ ಆನ್ಸರ್ ಸುಕ್ರೋಸ್. ಪೇಜ್ ನಂಬರ್ 360 ಗಮನಿಸಿ. ಇಲ್ಲಿ ಸುಕ್ರೋಸ್ ಅಂದಾಗ ಕಬ್ಬುಗಳಲ್ಲಿ, ಗೆಣಸುಗಳಲ್ಲಿ, ಬೀಟ್ರೋಟ್ಗಳಲ್ಲಿ ಅತಿ ಹೆಚ್ಚಿರುತ್ತೆ. ಇಂಥ ಫುಡ್ಡನ್ನು ತಿಂದಾಗ ಏನಾಗುತ್ತೆ, ಈ ಆಹಾರ ಪದಾರ್ಥಗಳ ಮೂಲಕ ಸುಕ್ರೋಸ್ ನೇರವಾಗಿ ನಮ್ಮ ದೇಹವನ್ನು ಸೇರುತ್ತೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ. ಘಟಪ್ರಭಾ, ಗೋಕಾಕ್. ನೋಡಿ, ಎ ಸೈಡಲ್ಲಿ ನದಿ ಕೊಟ್ಟಿದ್ದಾರೆ, ಬಿ ಸೈಡಲ್ಲಿ ಜಲಪಾತ ಕೊಟ್ಟಿದ್ದಾರೆ. ಘಟಪ್ರಭಾ, ಗೋಕಾಕ್ ಸರಿ ಇದೆ. ಅಲ್ಲಿ ಓಕೆ, ಸರಿಯಾದ ಜೋಡಿಗಳಿವೆ. ಸರಿಯಾದ ಜೋಡಿ ಘಟಪ್ರಭಾ, ಗೋಕಾಕ್ ಸರಿ ಇದೆ. ಮಹದಾಯಿ, ಕಳಸ ಸರಿ ಇದೆ. ಗಂಗವಳ್ಳಿ, ಉಂಚಳ್ಳಿ ತಪ್ಪಿದೆ. ಅಘನಾಶಿನಿ, ಅಬ್ಬಿ ತಪ್ಪಿದೆ. ಹಾಗಾಗಿ ಕೆಳಗೆ ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಎ ಮತ್ತು ಬಿ ಮಾತ್ರ ಸರಿ ಇವೆ. ಓಕೆ, ಪೇಜ್ ನಂಬರ್ 182 ಗಮನಿಸಿ. 4G ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ 182 ನೋಡಿ. ಮಹದಾಯಿ ನದಿ ಮತ್ತು ಜಲಪಾತ ಅಂದಾಗ ಮಹದಾಯಿ ದೂದ್ಸಾಗರ್, ಅಘನಾಶಿನಿ ಉಂಚಳ್ಳಿ, ಗಂಗಾವಳಿ ಮಾಗೋಡ್. ಓಕೆ, ಇತ್ಯಾದಿ. ನೋಡಿ ಸ್ನೇಹಿತರೆ, ಮುಂದೆ ಬರಬಹುದಾದಂತಹ PC ಪರೀಕ್ಷೆಗೆ, PSA ಪರೀಕ್ಷೆಗೆ ಈ ಪುಸ್ತಕವನ್ನು ರೆಫರ್ ಮಾಡಿ. ಈಗಾಗಲೇ ಈ ಪುಸ್ತಕ ಸಾಕಷ್ಟು ರಿಸಲ್ಟ್ ಕೊಟ್ಟಿದೆ. ಈ ಪುಸ್ತಕವನ್ನು PSIಗಾಗಿ PC-ಗಾಗಿನೇ ಡಿಸೆಂಬರಲ್ಲಿ 2025 ಡಿಸೆಂಬರ್ ಕೊನೆಯಲ್ಲಿ ಅಪ್ಡೇಟ್ ಮಾಡಿ ಬಿಟ್ಟಿದ್ದೀನಿ. ಈ ಪುಸ್ತಕ ಈಗಾಗಲೇ ಸಾಕಷ್ಟು ರಿಸಲ್ಟನ್ನು ಕೊಟ್ಟಿದೆ. ನೀವೆಲ್ಲ ನೋಡಿದಿರಿ. ಇದಕ್ಕೆಲ್ಲ ಪ್ರೂಫ್ ಇದೆ. ರಿಸಲ್ಟ್ ಕೊಟ್ಟಿರೋದಕ್ಕೆ ಪ್ರೂಫ್ ಇದೆ. ವಿಡಿಯೋಗಳನ್ನು ಮಾಡಿದ್ದೀನಿ, PDF ಅನ್ನು ಮಾಡಿದ್ದೀನಿ, ನೀವೆಲ್ಲ ನೋಡಿರ್ತೀರಿ. ಅದೇ ಥರ ನೋಡಿ, 11 ಜನವರಿ 2026 ಜರುಗಿದ ನಾನ್ HK FDAಯಲ್ಲಿ 20 ಪ್ರಶ್ನೆ ಬಂದಿದ್ದು, ಅದನ್ನು PDF ಸಹ ಮಾಡಿದ್ದೀನಿ. ಪೇಜ್ ನಂಬರ್ ಸಮೇತ PDF ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಕ್ಲಾಸನ್ನು ಮಾಡಿದ್ದೀನಿ. ನೀವೆಲ್ಲ ಓಕೆ ನೋಡಿರ್ತೀರಾ. ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಅದೇ ಥರ 21/12/2025 ಈ ಒಂದು ಡೇಟಾ ಜರುಗಿದ FDA HK ಪರೀಕ್ಷೆಯಲ್ಲಿ 24 ಪ್ರಶ್ನೆಗಳು ಬಂದಿದ್ದು, ಇದನ್ನು ಸಹ ಪೇಜ್ ನಂಬರ್ ಸಮೇತ PDF ಮಾಡಿ ಹಾಕಿದ್ದೀನಿ, ನೋಡಿ. ಜೊತೆಗೆ ಯೂಟ್ಯೂಬಲ್ಲಿ ಕ್ಲಾಸ್ ಸಹ ಮಾಡಿದ್ದೀನಿ. ಯಾರು ನೋಡಿಲ್ವೋ ನೋಡಿ. ಎಸ್, ಅದರ ನೋಡಿ, ಈ ಒಂದು ಪುಸ್ತಕ ಯಾರಿಗಾದರೂ ಬೇಕಾಗಲಿ, ಈ ಒಂದು ಪುಸ್ತಕವನ್ನು ನೇರವಾಗಿ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ. ತುಂಬ ಕಡಿಮೆ ಬೆಲೆಗೆ ಪೋಸ್ಟ್ ಮಾಡ್ತಾರೆ. ಪುಸ್ತಕ MRP 499 ಇದೆ. MRP 499 ಇದೆ. ಆಫರ್ ಪ್ರೈಸ್ ಅಂತೇಳಿ ಫ್ರೀ ಹೋಮ್ ಡೆಲಿವರಿ ಕೇವಲ 359ಕ್ಕೆ ನಿಮ್ಮ ಮನೆಗೇನೆ ಪೋಸ್ಟ್ ಮಾಡ್ತಾರೆ. ಯಾರಿಗಾದರೂ ಪುಸ್ತಕ ಬೇಕಾದಲ್ಲಿ ಈ ಕೆಳಗಿನ ನಂಬರ್ಗೆ ಸಂಪರ್ಕ ಮಾಡಿ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ತೊಗೊಂಡು ಏನು ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಧನ್ಯವಾದಗಳು. ಪ್ರತಿ ಎಕ್ಸಾಮ್ ನಡೆದ ನಂತರ ಉತ್ತಮ ರಿಸಲ್ಟ್ ಕೊಡ್ತಾ ಬಂದಿರುವ ಏಕೈಕ ಸೈನ್ಸ್ ಪುಸ್ತಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಸಮೇತ ಸಾಕ್ಷಿ ಕೊಡ್ತಲೇ ಬಂದಿದೆ. ಇವೆಲ್ಲ ಸಾಕಷ್ಟು ಪರೀಕ್ಷೆಗಳಲ್ಲಿ ರಿಸಲ್ಟ್ ಕೊಟ್ಟಿದೆ. ಪೇಜ್ ನಂಬರ್ ಸಮೇತ ನೀವು ಪ್ರೂಫನ್ನು ನೋಡಿರ್ತೀರಿ. ಹಾಗಾಗಿ ಮುಂದೆ ಇರುವ ಪರೀಕ್ಷೆಗಳಿಗೆ ಪುಸ್ತಕವನ್ನು ಚೆನ್ನಾಗಿ ಓದ್ಕೊಳ್ಳಿ. ಧನ್ಯವಾದಗಳು.